ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ವಿಡಿಯೋ ಮಾಡಿ 10 ದಿನ ಆಯಿತು. ನೀವು ರೆಗ್ಯುಲರ್ ಆಗಿ ಕೇಳ್ತಾನೆ ಇದ್ದೀರಿ ಮತ್ತೆ ಏನಾಯಿತು, ಮತ್ತೆ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ. ಆ್ಯಕ್ಚುಲಿ ಗ್ಯಾಪ್ ತಗೋಬೇಕು ಅಂತ ಅಂದ್ಕೊಂಡೇ ಇಲ್ಲ, ರೆಗ್ಯುಲರ್ ಆಗಿ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಆರಾಧ್ಯಂದು ಎಕ್ಸಾಮ್ಸ್ ನಡೀತಾ ಇದೆ, ಸೊ ಅದರಲ್ಲಿ ಸ್ವಲ್ಪ ಬ್ಯುಸಿ. ಆ್ಯಂಡ್ ನಂದು ಇನ್ಸ್ಟಾಗ್ರಾಮ್ ID ಅಶ್ವಿನಿ ಗೀತಾಂಜಲಿ ಅಂತ ಇದೆ. ಸೊ ಅದರಲ್ಲಿ ಸ್ವಲ್ಪ ಏನು ವಿಡಿಯೋಸ್ ಎಲ್ಲ ಒಪ್ಕೊಂಡಿರ್ತೀವಲ್ಲ, ಸೊ ಆ ಒಂದು ಕಂಟೆಂಟ್ನ ಶೂಟ್ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಅಷ್ಟೇ. ಆ್ಯಂಡ್ ಇಷ್ಟೊಂದು ದಿನ ಆದಮೇಲೆ ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ಅಪ್ಡೇಟ್, ನಿಮ್ಮೆಲ್ಲರಿಗೂ ಖುಷಿ ಕೊಡೋ ಅಂತ ಒಂದು ಅಪ್ಡೇಟ್ನ ತೊಗೊಬಂದಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ಯಾವಾಗ ಅಕ್ಕ ನೀವು ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಳ್ಳೋದು, ಬೇಗ ತೊಗೊಳ್ಳಿ, ಸೊ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ಆ್ಯಂಡ್ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಕೇಳ್ತಾ ಇದ್ದೀರಾ. ಹಾಗಾಗಿ ಇವತ್ತೊಂದು ನಿಮ್ಮೆಲ್ಲರಿಗೂ ಖುಷಿ ಆಗತ್ತೆ. ಸೊ ಅಂತ ಒಂದು ಅಪ್ಡೇಟ್ ಏನು ಅಂತಂದರೆ, ಈಗ ನೆಕ್ಸ್ಟು ನಾನು ವೆಯ್ಟ್ ಲಾಸ್ ಚಾಲೆಂಜ್ ಯಾವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಸೊ ಯಾವಾಗ ತೊಗೊಳ್ತಾ ಇದ್ದೀನಿ, ಹಬ್ಬಗಳೆಲ್ಲ ಬರ್ತಾ ಇದ್ದಾವೆ. ಸೊ ಚಾಲೆಂಜ್ ತೊಗೊಳ್ದೇ ಇರೋಕ್ಕಾಗತ್ತಾ? ಬಟ್ ಸ್ವಲ್ಪ ಅಂದರೆ ಆರಾಧ್ಯಂದು ಎಕ್ಸಾಮ್ ಮುಗಿಯೋವರೆಗೂ ಒಂದು ಸ್ವಲ್ಪ ಬ್ಯುಸಿ, ಅಂದರೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಆದ್ರೂ ಬೇಡ ಬಿಡೋದು, ಮಾಡೋಣ ಅಂತ ಅಂದ್ಬಿಟ್ಟು ನವರಾತ್ರಿ ಯಾವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀನಿ ನೋಡಿ. ನವರಾತ್ರಿ ಡೇ 1 ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಎಷ್ಟು ದಿನ ಆ್ಯಂಡ್ ಹೇಗಿರುತ್ತೆ ಈ ಚಾಲೆಂಜ್ ಅನ್ನೋದು ನಾನು ನಿಮಗೆ ಡೇ 1 ಎಲ್ಲ ತಿಳಿಸ್ತೀನಿ. ಸೊ ಸದ್ಯಕ್ಕಂತೂ ಈಗ ಸ್ಟಾರ್ಟ್ ಮಾಡೋದು ನವರಾತ್ರಿ ಡೇ 1 ಸ್ಟಾರ್ಟ್ ಮಾಡ್ತೀನಿ, ಅಂದರೆ ನೆಕ್ಸ್ಟ್ ಮಂಡೇಯಿಂದ. ಸೊ ನಿಮಗೆ ಆಲ್ಮೋಸ್ಟ್ ಟೈಮ್ ಇದೆ. ಸೊ ಆರಾಮಾಗಿ ಪ್ರಿಪೇರ್ ಆಗಿಬಿಡಿ. ದಸರಾ ಹಬ್ಬಕ್ಕೆ ಎಲ್ಲರೂ ಚೆನ್ನಾಗಿ ಕಾಣಬೇಕಲ್ಲ. ಸೊ ಹಾಗಾಗಿ ಲೈಕ್ ಎಕ್ಸ್ಟ್ರಾ ಗೇನ್ ಆಗಿರೋಂಥ ವೆಯ್ಟ್ ಆಗಿರ್ಬೋದು, ಅಥವಾ ಏನು ಈ ಡಯಟ್ ಏನು ಚಾಲೆಂಜಸ್ನ ತಗೊಳ್ತೀವಲ್ಲ, ಬರೀ ವೆಯ್ಟ್ ಲಾಸ್ಗಷ್ಟೇ ಅಲ್ಲ, ನಮ್ಮ ಸ್ಕಿನ್ನಲ್ಲಿ ಗ್ಲೋ ಬರುತ್ತೆ. ಸೊ ಹಾಗಾಗಿನೇ ಫೆಸ್ಟಿವ್ ಗ್ಲೋ ಎಲ್ಲ ಬೇಕಲ್ಲ, ಈ ಒಂದು ಚಾಲೆಂಜ್ನ ತಗೊಳ್ಳೋಣಂತೆ. ಆ್ಯಂಡ್ ಯಾರೆಲ್ಲ ಜಾಯಿನ್ ಆಗ್ತೀರಾ, ಸೊ ತುಂಬ ಜನ ಜಾಯಿನ್ ಆಗ್ತೀರಾ ಅಂತ ಗೊತ್ತು. ಲಾಸ್ಟ್ ಟೈಮ್ ಅಂತೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಬಟ್ ಈ ಸಲ ಬಟ್ ಎಮರ್ಜೆನ್ಸಿ ರೀಸನಿಂದ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂತ ನಿಮ್ಮೆಲ್ಲರಿಗೂ ತಿಳಿಸಿದ್ದೆ. ಸೊ ಈ ಸಲ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಮಾಡೋಣ. ಸೊ ಇಂಟ್ರೆಸ್ಟ್ ಇರೋರು ಯಾರೆಲ್ಲ ಮಾಡೋಣ ಅಂತ ರೆಡಿ ಇದ್ದೀರಾ, ಕಾಯ್ತಾ ಇದ್ದೀರಾ, ಈ ವಿಡಿಯೋಗೆ ಕಮೆಂಟ್ ಮಾಡಿ. ಹಾಗೆ ಏನಪ್ಪ ಇಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದೀನಿ, ಹಬ್ಬ ಇನ್ನೂ 10 ದಿನ ಇದೆ, ಇವಾಗ ರೆಡಿ ಆಗಿಬಿಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀರಲ್ಲ. ಸೊ ನಾನು ನವರಾತ್ರಿ ಸೀರೀಸ್ ಅಂತ ಹೇಳ್ಬಿಟ್ಟು ಔಟ್ಫಿಟ್ ಜಸ್ಟ್ ಬಜೆಟಲ್ಲಿ ಚೆನ್ನಾಗಿ ಕಾಣೋ ಥರ ಆ್ಯಂಡ್ ಒಳ್ಳೆ ಔಟ್ಫಿಟ್ಸು, ಸೊ ಈ ಥರ ಆ್ಯಸಸರೀಸು, ಇದಕ್ಕೆ ನಾನು ವೇರ್ ಮಾಡಿದಂಥ ಇದು ರೆಡಿಮೇಡ್ ಬ್ಲೌಸು ಎಷ್ಟು ಚೆನ್ನಾಗಿದೆ ಗೊತ್ತಾ, ನೀವೇ ನೋಡಿ. ಒಂಥರ ಮಗ್ಗಂ ವರ್ಕ್ ಮಾಡಿಸಿರ್ತೀವಲ್ಲ ಆ ಥರದ ಬ್ಲೌಸು, ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಬರುತ್ತೆ. ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ ಈ ಥರದ್ದು ಎಲ್ಲ ನಮಗೆ ಆನ್ಲೈನಲ್ಲಿ ಸಿಗುತ್ತೆ ಅಂತ. ಸೊ ಹಾಗಾಗಿನೇ ಆ ಥರ ಒಂದು ಐಡಿಯಾಸ್ ಕೊಡ್ತಾ ನವರಾತ್ರಿ ಸೀರೀಸ್ನ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಔಟ್ಫಿಟ್ಸ್ ಎಲ್ಲ ಶೇರ್ ಮಾಡ್ತಿರ್ತೀನಿ. ಸೊ ಇದು ಬಂದ್ಬಿಟ್ಟು ಡೇ 1 ಔಟ್ಫಿಟ್ಟು. ಹಾಗಾಗಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ಇದ್ರದ್ದು ಲಿಂಕ್ಸ್ ಎಲ್ಲ ನಿಮಗೆ ಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ID ಅಶ್ವಿನಿ ಗೀತಾಂಜಲಿ ಅಂತ ಇದೆ. ಸೊ ಅದನ್ನು ಫಾಲೋ ಮಾಡಿಬಿಟ್ಟು ನಾನು ಶೇರ್ ಮಾಡಿರೋಂಥ ರೀಲ್ಗೆ ಕಮೆಂಟ್ ಮಾಡಿದರೆ ನಿಮಗೆ ಡೈರೆಕ್ಟ್ ಲಿಂಕ್ ಸಿಗುತ್ತೆ. ಸೊ ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ಬೇಗನೆ ಸ್ಟಾಕ್ಔಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇಮಿಡಿಯೇಟಾಗಿ ನೀವು ಆರ್ಡರ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಅಪ್ಡೇಟ್ ವಿಡಿಯೋ ಆಗಿರೋದ್ರಿಂದ ಇದರಲ್ಲಿ ಬೇರೆ ಏನೂ ತೋರಿಸ್ತಾ ಇಲ್ಲ. ಆದಷ್ಟು ಬೇಗ ಒಂದು ಒಳ್ಳೆ ವೆಯ್ಟ್ ಲಾಸ್, ಅಂದರೆ ಸ್ಪೆಷಲಿ ಈ ನವರಾತ್ರಿ ಟೈಮಲ್ಲಿ ನಾನು ಮಾಡುವಂಥ ಚಾಲೆಂಜ್ಗೆ ಹೆಲ್ಪ್ ಆಗೋ ಥರ ವಿಡಿಯೋಸ್ ನಿಮಗೆ ಲೈಕ್ ಫಸ್ಟಿಗೆ ನಿಮಗೆ ಕೆಲವೊಂದು ರೆಸಿಪೀಸ್ನ ಶೇರ್ ಮಾಡಿದರೆ ನಿಮಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಐಡಿಯಾ ಮಾಡಿದ್ದೀನಿ. ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಶೇರ್ ಮಾಡ್ತೀನಿ. ಮೇ ಬಿ ನಾಳೆ ಇಲ್ಲಾಂದರೆ ನಾಡಿದ್ದು ವಿಡಿಯೋ ನಿಮಗೆ ಬರುತ್ತೆ. ಹಾಗಿದ್ರೆ ಇವತ್ತಿನ ಅಪ್ಡೇಟು ಇಷ್ಟೇ. ನಾನು ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಹೊಸ ವೆಯ್ಟ್ ಲಾಸ್ ಚಾಲೆಂಜ್ ನವರಾತ್ರಿಗೆ. ಸೊ ಮಿಸ್ ಮಾಡ್ದೇ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ ಅಂತೆ. ಈ ಅಪ್ಡೇಟ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಚೆಕ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಹಾಗಿದ್ರೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.